ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಆಗೋ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ? 4,000 ರೂಪಾಯಿ ಬಾಕಿ ಹಣ ಜಮೆ ಯಾವಾಗ ಆಗುತ್ತೆ? ಇನ್ನು ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಲ್ಲಾ ಅಪ್ಡೇಟ್ ಕೂಡ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, ರೇಷನ್ ಕಾರ್ಡ್ ಇರ್ಲಿ, ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಿಮಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿಗಳು ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದಿಂದ RBI ಕಡೆಯಿಂದ ಮತ್ತೆ ನೋಟುಗಳಲ್ಲಿ ಭಾರಿ ಒಂದು ಚೇಂಜ್ ಮಾಡಲು ಸರ್ಕಾರ ಮುಂದಾಗ್ತಾ, ಅಂದ್ರೆ ಪ್ಲಾಸ್ಟಿಕ್ ಪಾಲಿಮರ್ ನೋಟ್ಸ್ ಗಳು ಚಲಾವಣೆಗೆ ಬರಲಿದೆ. ಹಾಗಾದ್ರೆ ಯಾವಾಗ ಬರುತ್ತೆ ನೋಡೋಣ ಬನ್ನಿ. ಇನ್ನು ಕರ್ನಾಟಕದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಈ ಜಿಲ್ಲೆ ಜನರು ಸ್ವಲ್ಪ ಎಚ್ಚರವಾಗಿರಬೇಕು, ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗಂತೂ ಸೂಪರ್ ಸಿಹಿ ಸುದ್ದಿ ಬಂದಿದೆ. ಯಾಕಂದ್ರೆ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ರಾತ್ರೋರಾತ್ರಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳು. ಈಗ ತಗೋಬೇಕಾ ಬೇಡವಾ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ನಿಮಗೋಸ್ಕರ ನಾವು ಪ್ರತಿ ಅಪ್ಡೇಟ್ಸ್ ಬೇಗ ತಗೊಂಡ್ಬರ್ತಿದ್ದೀವಿ. ಮತ್ತೆ ಇನ್ನೊಂದು ಕಡೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಹಣ ಈಗ ಏನು ಬಿಡುಗಡೆ ಆಗಿದೆ ಅದು ನಿಮಗೆ ಜಮೆ ಆಯ್ತಾ ಅಕೌಂಟ್ಗೆ? ಬೇಗನೆ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಅಲ್ಲಿ ಉತ್ತರ ಕೊಡಿ ವೀಕ್ಷಕರೇ. ನೋಡಿ, ತುಂಬಾ ಜನ ಎಸ್ ಅಂತ ಕಮೆಂಟ್ ಮಾಡ್ತಾ ಇದ್ರು, ಆದ್ರೆ ಕೆಲವೊಬ್ಬರು ನೋ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಈಗಾಗಲೇ 2,400 ಕೋಟಿ ರೂಪಾಯಿ ಹಣವನ್ನ 31ನೇ ಕಂತು ಅಂತ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ 60-70% ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಕೂಡ ಜಮೆ ಆಗಿದೆ. DBT ಕೂಡ ಶೋ ಆಗ್ತಾ ಇದೆ. ನೋಡಿ, ಜುಲೈ ತಿಂಗಳಲ್ಲಿ ಈಗಾಗಲೇ ಒಂದು ಕಂತು ರಿಲೀಸ್ ಆಗಿದೆ. ಈ ತಿಂಗಳು ಮುಗಿಯೊಳಗೆ ಇನ್ನೊಂದು ಕಂತು ರಿಲೀಸ್ ಆಗೋ ಚಾನ್ಸ್ ಇದೆ. ಯಾವಾಗ ಸರ್ಕಾರ ಒಂದು ತಿಂಗಳು ಹಣ ಕೊಟ್ಟಿಲ್ಲ ನೋಡಿ, ಪ್ರತಿ ಬಾರಿನೂ ಕೂಡ ಇದೇ ತರ ಆಗ್ತಾ ಇತ್ತು. ಒಂದು ತಿಂಗಳು ಹಣ ಬರಲಿಲ್ಲ ಅಂದ್ರೆ ಇನ್ನೊಂದು ತಿಂಗಳು 2 ಬಾರಿ 2,000 ರೂಪಾಯಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಅನ್ನ ಮಾಡ್ತಾ ಇದ್ರು. ಈಗ ನೋಡಿ, ಮೊನ್ನೆ ತಾನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಹೋದ 2 ತಿಂಗಳ ಹಿಂದೆ 2 ತಿಂಗಳದ್ದು 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ 2,000 ರೂಪಾಯಿ ಜಮೆ ಆಗಿತ್ತು. ಈಗ ಇನ್ನೊಂದು 2,000 ರೂಪಾಯಿ ಹಣ ಜಮೆ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೊದಲ ಕಂತಿನ 2,400 ಕೋಟಿ ರೂಪಾಯಿ ಹಣವನ್ನ 31ನೇ ಕಂತು ಅಂತ ಇಲ್ಲಿ ಬಿಡುಗಡೆ ಕೂಡ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಬಾಕಿ ಕಂತು 4,000 ರೂಪಾಯಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ. ಒಂದು ಕಡೆಗೆ ಹೇಳ್ಬೇಕಂದ್ರೆ ಯೋಜನೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳು ಮುಗಿತು ಅಂದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅಂದ್ರೆ 3 ವರ್ಷ ಅಂದ್ರೆ ಒಟ್ಟು 36 ತಿಂಗಳು ಕಂಪ್ಲೀಟ್ ಆಗುತ್ತೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ 31ನೇ ಕಂತಿನವರೆಗೂ ಹಣವನ್ನ ಹಾಕಿದೆ. ಹಾಗಾದ್ರೆ ಇನ್ನು ಎಷ್ಟು ಕಂತು ಬಾಕಿ ಉಳಿಯುತ್ತೆ ನೀವೇ ಲೆಕ್ಕ ಮಾಡಬಹುದು. ಆದ್ರೆ ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳದ್ದು ಒಟ್ಟು 4,000 ರೂಪಾಯಿ ಹಣ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಾಕಿಲ್ಲ ಅಂತ ವಿರೋಧ ಪಕ್ಷದ ನಾಯಕರಾದಂತವರು ಆರ್ ಅಶೋಕ್ ಅವರು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಬರುವ ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳ್ತೀವಿ ಅಂತಾನೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದು ಆಯ್ತು. ಈಗ ಇನ್ನೊಂದು 32, 33 ಕಂತು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ. ಈ ತಿಂಗಳು ಮತ್ತೊಂದು ಕಂತಿನ ಹಣ ಜಮೆ ಆಗುವ ಸಾಧ್ಯತೆ ಇದೆ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಆದೇಶ ಯಾವುದೇ ರೀತಿ ಅಪ್ಡೇಟ್ ಸರ್ಕಾರದಿಂದ ಬಂದಿಲ್ಲ. ಹೋದ ಬಾರಿ ಏಪ್ರಿಲ್ ತಿಂಗಳಲ್ಲಿ 2 ಬಾರಿ ಹಣವನ್ನ ಜಮೆ ಮಾಡಿದ್ರು. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ 2 ಬಾರಿ 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆಯನ್ನ ಮಾಡಲಾಗಿತ್ತು. ಕೆಲವು ತಾಂತ್ರಿಕ ದೋಷಗಳಿಂದ ಕೆಲವೊಮ್ಮೆ ಹಣ ಬೇಗವಾಗಿ ಬರುತ್ತೆ, ಕೆಲವೊಮ್ಮೆ ಲೇಟ್ ಆಗಿ ಕೂಡ ಬರಲಿದೆ ಅಂತ ಹೇಳಬಹುದು ವೀಕ್ಷಕರು. ಈಗಾಗಲೇ ಎಲ್ಲರೂ ಕೂಡ 31ನೇ ಕಂತು ಹಣ ಜಮೆ ಮಾಡಲಾಗಿದೆ. ಈಗ 32ನೇ ಕಂತು ಹಣ ಕೂಡ ಸದ್ಯದಲ್ಲೇ ನಿಮ್ಮ ಅಕೌಂಟ್ಗೆ ಬರುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಇನ್ನು 15 ದಿನ ಆಗಬಹುದು ಅಥವಾ ಇನ್ನು ಜುಲೈ ತಿಂಗಳು ಮುಗಿಯೋದ್ರೊಳಗೆ ಬರೋ ಚಾನ್ಸ್ ಇದೆ. ಆದ್ರೆ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರುತ್ತೆ. ಆದ್ರೆ ಯಾರಿಗೆ ಹಣ ಬರೋದಿಲ್ಲ ಅಂತ ನೀವು ಕೇಳೋದಾದ್ರೆ, ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಗೃಹಲಕ್ಷ್ಮಿರಾಗಿರ್ಲಿ ಅಥವಾ ಅವರ ಪತಿ ಯಜಮಾನರು ತೆರಿಗೆ ಪಾವತಿದಾರರಾಗಿದ್ರೆ ಅವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ. ಅವರ ಹೆಸರನ್ನ ತೆಗೆದು ಹಾಕಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ. ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಎಷ್ಟು ದಿನ ಹಣ ಹಾಕ್ತಿತ್ತಲ್ಲ ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಒಟ್ಟು 3,89,000 ಜನರ ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಕೂಡ ಹಾಕಲಾಗಿರುವಂತದ್ದು ವೀಕ್ಷಕರ. ಇದು ನಿಮಗೆ ಗೊತ್ತಿರಲಿ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಎಂಬ ದೊಡ್ಡ ಒಂದು ಸುದ್ದಿ ಬಂದಿದೆ. ಹೌದು, ಮರು ಅರ್ಜಿ ಪ್ರಕ್ರಿಯೆ ಕೂಡ ಅಂದ್ರೆ ಗೃಹಲಕ್ಷ್ಮಿಯರು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಹಾಕಲೇಬೇಕು. ಆದ್ರೆ ಯಾವಾಗ ಹಾಕಬೇಕು ಅದಿನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಬಂದಿಲ್ಲ. ಸೊ ಯಾರು ಕೂಡ ಸದ್ಯಕ್ಕೆ ಗೃಹಲಕ್ಷ್ಮಿಯವರು ಆನ್ಲೈನ್ ಸೆಂಟರ್ಗಳಿಗೆ, ಸೈಬರ್ ಕೇಂದ್ರಗಳಿಗೆ ಹೋಗೋದು ಬೇಕಾಗಿಲ್ಲ. ಸೊ ಯಾರಿಗೂ ಕೂಡ ಹಣ ಸದ್ಯಕ್ಕೆ ಕೊಡೋದು ಬೇಕಾಗಿಲ್ಲ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಟ್ಟು 3 ದೊಡ್ಡ ಸಿಹಿ ಸುದ್ದಿಗಳು ಬಂದಿದೆ ವೀಕ್ಷಕರೇ. ಮೊದಲನೇದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಎಲ್ಲಾ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಏನಾದ್ರೂ ಹೊಸದಾಗಿ ಹೆಸರನ್ನ ಸೇರ್ಪಡೆ ಮಾಡೋದಿದ್ರೆ, ಮುಖ್ಯಸ್ಥರ ಬದಲಾವಣೆ ಮಾಡೋದಿದ್ರೆ, ಫೋಟೋ ಅಪ್ಡೇಟ್ ಮಾಡಿಸೋದಿದ್ರೆ, ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಿದ್ರೆ, ವಿಳಾಸ ಬೇರೆ ಮಾಡಿಸೋದಿದ್ರೆ ಇವೆಲ್ಲವೂ ಕೂಡ ನೀವು ಮಾಡಿಸಬಹುದು. ರೇಷನ್ ಕಾರ್ಡ್, BPL ಕಾರ್ಡ್, APL ಕಾರ್ಡ್, ಅಂತ್ಯೋದಯ ಪಡಿತರ ಚೀಟಿದವರಿಗೂ ಕೂಡ ಇದು ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ. ಇನ್ನು ಎರಡನೇದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ
ಇನ್ಕಮ್ ಲಿಮಿಟ್, ಈಗ ಏನು BPL ಕಾರ್ಡ್ಗೆ ಇದ್ದ 1,20,000 ರೂಪಾಯಿ ಆದಾಯದ ಮಿತಿ ಇದೆ, ಅಷ್ಟರ ಮೇಲಿದ್ರೆ ಅವರಿಗೆ BPL ಕಾರ್ಡು ಬಂದ್ ಆಗುತ್ತೆ, ಅವರಿಗೆ APL ಕಾರ್ಡ್ ಕೊಡ್ತಾರೆ. ಸೊ ಅದು ಈಗ ಚೇಂಜ್ ಮಾಡಲಿದ್ದಾರಂತೆ. ಅದು ಮಾನದಂಡ ತುಂಬಾ ಹಳೆ ಮಾನದಂಡ. ಈಗ ನೋಡಿ, ದಿನಕ್ಕೆ 500 ರೂಪಾಯಿ ದುಡಿತಾ ಇದ್ರೆ, ತಿಂಗಳಿಗೆ 15,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ, ವರ್ಷಕ್ಕೆ 1,80,000 ಆಗ್ಬಿಡುತ್ತೆ. ಸೊ ಅಂತವರ BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಸೊ ಈ ತರ ಆಗ್ಬಾರ್ದು ಅಂತ BPL ಕಾರ್ಡು APL ಕಾರ್ಡ್ಗೆ ತುಂಬಾ ಜನರ BPL ಕಾರ್ಡು ಬಂದ್ ಆಗ್ತಾ ಇದೆಯಲ್ಲ, ಸೊ ಇದನ್ನ ಚೇಂಜ್ ಮಾಡಬೇಕು ಅಂತ ಸರ್ಕಾರ ಈ ಒಂದು 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಏನಿದೆ, BPL ಕಾರ್ಡ್ ಆದಾಯ ಮಿತಿ, ಇದನ್ನ ಏರಿಕೆ ಮಾಡುವ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇದೆ. ಮುಂದಿನ ಬರುವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತಗೋತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ದೊಡ್ಡ ಸಿಹಿ ಸುದ್ದಿ ಎಲ್ಲ BPL ಕಾರ್ಡ್ ಗ್ರಾಹಕರಿಗೆ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಆದಾಯ ಮಿತಿ ಏರಿಕೆ ಮಾಡೋದ್ರಿಂದ ನೀವು ಕೂಡ BPL ಕಾರ್ಡ್ ಗ್ರಾಹಕರಾಗಿದ್ರೆ ನಿಮ್ಮ ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗೋದ್ರಿಂದ ಉಳಿಯುತ್ತೆ. ಈಗಾಗಲೇ ವರ್ಗಾವಣೆ ಆಗಿದ್ದ APL ಕಾರ್ಡ್ಗಳು ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ ಅಂತಾನು ಕೂಡ ಹೇಳ್ಬಹುದು. ಅಂದ್ರೆ 1,20,000 ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನ ಚೇಂಜ್ ಎಷ್ಟಕ್ಕೆ ಏರಿಕೆ ಮಾಡ್ತಾರೆ ಅದ್ರ ಮೇಲೆ ಅದು ನಿರ್ಧಾರವಾಗುತ್ತೆ. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಪೌಷ್ಟಿಕ ಆಹಾರ ಪ್ಯಾಕೆಟ್ ಉಳ್ಳ ಒಂದು ಕಿಟ್ ಅಂತಾನೆ ಹೇಳ್ಬಹುದು. ಇದು ಅಂತ್ಯೋದಯ ಪಡಿತರ ಚೀಟ್ ಇದ್ದವರಿಗೆ ಹಾಗೂ BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಮುಂದಿನ ಬರುವ ತಿಂಗಳಾಗಬಹುದು ಅಥವಾ ಇನ್ನು ಒಂದು ತಿಂಗಳ ವಿಳಂಬವಾಗೋ ಚಾನ್ಸ್ ಇದೆ. ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಅಂತಿಮ ಹಂತಕ್ಕೂ ಕೂಡ ಬಂದಿರೋದು. ಈಗಾಗಲೇ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಒಂದು ಕುಟುಂಬಕ್ಕೆ ಒಂದು ಕಿಟ್ ಅಂತ ಕೊಡಲಾಗುತ್ತೆ. ಆದ್ರೆ ಯೋಜನೆಗಳನ್ನ ಬಂದ್ ಮಾಡೋದಿಲ್ಲ. ಅಕ್ಕಿನೂ ಕೂಡ ನಿಮಗೆ ಇತ್ತ ಸಿಗುತ್ತೆ. ಅಂದ್ರೆ ಕೇಂದ್ರದಿಂದ ನಿಮಗೆ ಅಕ್ಕಿನೂ ಸಿಗುತ್ತೆ, ರಾಜ್ಯ ಸರ್ಕಾರದಿಂದ ಈ ಎಲ್ಲಾ ಆಹಾರ ಸಾಮಗ್ರಿ ಒಳಗೊಂಡ ಒಂದು ಕಿಟ್ ಕೂಡ ನಿಮಗೆ ಸಿಗಲಿದೆ. ಆದ್ರೆ ಇದನ್ನ ಯಾವ ತಿಂಗಳಿಂದ ವಿತರಣೆ ಮಾಡ್ತಾರೆ ಅಧಿಕೃತವಾಗಿ ಅಪ್ಡೇಟ್ ಸರ್ಕಾರದಿಂದ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಇನ್ನು ಸ್ಮಾರ್ಟ್ PDS ಯೋಜನೆ ಕೂಡ ಜಾರಿಗೆ ತರ್ತಾ ಇದ್ದಾರಂತೆ ನಮ್ಮ ಕರ್ನಾಟಕದಲ್ಲಿ. ಅದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ಮತ್ತೆ ಪಾಲಿಮರ್ ನೋಟ್ಸ್ಗಳು ಅಂದ್ರೆ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. RBI ಟೆಂಡರ್ ಪ್ರಕ್ರಿಯೆಗೆ ಈಗಾಗಲೇ ಆಹ್ವಾನಿಸಿದೆ. ಹೌದು, ನೋಟುಗಳ ಮುದ್ರಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳ ಪೂರೈಕೆಗಾಗಿ RBI ಈಗ ಟೆಂಡರ್ ಆಹ್ವಾನಿಸಿದೆ ಅಂತ ಹೇಳಲಾಗಿದೆ. ಆದ್ರೆ ಮೊದಲ ಹಂತದಲ್ಲಿ ಇದನ್ನ ಟ್ರಯಲ್ ರೂಪದಲ್ಲಿ ಭಾರತದಲ್ಲಿ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳನ್ನ ಪ್ರಾಯೋಗಿಕವಾಗಿ ಚಲಾವಣೆಗೆ ತರುವ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಯಾರು ಕೂಡ ಆತಂಕ ಪಡಬಾರದು, ನೋಟುಗಳು ಬಂದ್ ಆಗುತ್ತೆ ಅಂತ. ನೋಡಿ, ಹಳೆಯ ನೋಟುಗಳು ಕೂಡ ಚಲಾವಣೆಯಲ್ಲಿರುತ್ತೆ, ಈ ನೋಟುಗಳು ಕೂಡ ಅದರ ಜೊತೆಗೆ ಚಲಾವಣೆಯಲ್ಲಿರುತ್ತೆ. ಸೊ ವೀಕ್ಷಕರೇ, 10 ರೂಪಾಯಿ 20 ರೂಪಾಯಿ ನೋಟುಗಳ ಚಲಾವಣೆಯಲ್ಲಿ ಪ್ರಾಯೋಗಿಕವಾಗಿ ಯಶಸ್ಸು ಸಿಕ್ತಂದ್ರೆ ಮುಂದೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿದು ಕೂಡ ಪಾಲಿಮರ್ ನೋಟ್ಸ್ ಗಳಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗಿದೆ. ಹೀಗಾಗಿ ಯಾವುದೇ ರೀತಿ ನೋಟ್ಗಳ ಬ್ಯಾನ್ ಆಗೋದಿಲ್ಲ. ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಹಳೆಯ ಕಾಗದದ ನೋಟುಗಳು ಅಮಾನ್ಯವಾಗೋದಿಲ್ಲ. ಅದರಂತೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಗದದ ನೋಟುಗಳು ಎರಡೂ ಕೂಡ ಚಲಾವಣೆಯಲ್ಲಿ ಇರಲಿದ್ದಾವೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ. 2027ರಲ್ಲಿ ಮೊದಲು 10 ರೂಪಾಯಿ 20 ರೂಪಾಯಿ ನೋಟುಗಳು ಬರಲಿದ್ದಾವಂತೆ, ಹೊಸ ನೋಟುಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆರಾಯನ ಅಲರ್ಟ್ ಬಂದಿದೆ ಅಂತ ನೋಡೋಣ ಬನ್ನಿ. ಅಂದ್ರೆ ಮೊದಲಿಗೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಒಂದು ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಆ ಜಿಲ್ಲೆಗಳಿಗೆ ಅಲರ್ಟ್ ಅಂತ ಹೇಳಲಾಗಿದೆ ವೀಕ್ಷಕರೇ. ಮುಂದಿನ 2 ರಿಂದ 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಇನ್ನು ಆರೆಂಜ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟ್ ಯಾವ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ, ಮೊದಲಿಗೆ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಕೊಡಗು ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಮಳೆ ಆಗುತ್ತೆ. ಸೊ ಇಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಹಾಸನ ಮತ್ತು ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆ ಆಗೋದ್ರಿಂದ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಾಮರಾಜನಗರ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಧಾರವಾಡ, ಹುಬ್ಬಳ್ಳಿ, ಗದಗ, ಕಲಬುರಗಿ, ಕೊಪ್ಪಳ, ಹಾವೇರಿ, ಬೀದರ್, ಕೋಲಾರ, ಚಾಮರಾಜನಗರ, ಮೈಸೂರು, ಮಂಡ್ಯ ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಮತ್ತು 24 ಗಂಟೆಗಳ ಕಾಲ ಭಾರಿ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆ ಕೂಡ ಆಗಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಈ ತಿಂಗಳು ಜುಲೈ ತಿಂಗಳು ಬರೋಬ್ಬರಿ ಬಂಗಾರದ ಬೆಲೆ 10,000 ರೂಪಾಯಿಯಷ್ಟು ಕುಸಿತ ಕಂಡಿದೆ. ಕಳೆದ 3 ತಿಂಗಳಲ್ಲಿ 20,000 ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ, 1 ತೊಲೆ ಬಂಗಾರದ ಮೇಲೆ. ಅದೇ ಬೆಳ್ಳಿ ಬೆಲೆ ಬರೋಬ್ಬರಿ 1 ತಿಂಗಳಲ್ಲಿ 20 ರಿಂದ 25,000 ರೂಪಾಯಿಯಷ್ಟು ಇಳಿಕೆ ಆಗಿದ್ದು 3 ತಿಂಗಳಲ್ಲಿ ಬರೋಬ್ಬರಿ 85 ರಿಂದ 90,000 ರೂಪಾಯಿಯಷ್ಟು ಕುಸಿತ ಕಂಡಿದೆ ಬೆಳ್ಳಿ ಬೆಲೆ 1 ಕೆಜಿ ಮೇಲೆ. ಹಾಗಾದ್ರೆ ಇವತ್ತು ಬೆಳ್ಳಿ 1 ಕೆಜಿ ಬೆಲೆ ಎಷ್ಟಾಗಿದೆ ಅಂದ್ರೆ 2,30,30,000 ರೂಪಾಯಿ.
3 ತಿಂಗಳ ಹಿಂದೆ 3,10,000 ರೂಪಾಯಿ ಇದ್ದ ಬೆಲೆ ಈಗ 2,30,000 ರೂಪಾಯಿಗೆ ಬಂದು ನಿಂತಿದೆ. ನೀವೇ ಲೆಕ್ಕ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ 70-80 ಸಾವಿರ ರೂಪಾಯಿ ಕುಸಿತ ಕಂಡಿದೆ ಅಂತ. ಅದೇ ಜುಲೈ ತಿಂಗಳಲ್ಲಿ ಬರೋಬ್ಬರಿ 2.5 ಲಕ್ಷ ಇದ್ದದ್ದು ಈಗ 2,30,000 ರೂಪಾಯಿ ಆಗಿದೆ. ಅದೇ ಪ್ರಕಾರ ಬಂಗಾರವು ಕೂಡ ಹೋದ ತಿಂಗಳು ಈ ತಿಂಗಳು ಲೆಕ್ಕ ಮಾಡಿದ್ರೆ ಮೊದಲಿಗೆ ಜುಲೈ ತಿಂಗಳಲ್ಲಿ 1,53,000 ರೂಪಾಯಿ ತನಕ ಬೆಲೆ ಹೋಗಿತ್ತು. ಆದ್ರೆ ಈಗ 10 ಗ್ರಾಮ್ಗೆ 1,43,000 ರೂಪಾಯಿ ಆಗಿದೆ. ಅಂದ್ರೆ ಜುಲೈ ತಿಂಗಳಲ್ಲಿ 10,000 ರೂಪಾಯಿ ಬೆಲೆ ಬಂಗಾರದ್ದು ಇಳಿಕೆ ಆಗಿದೆ ವೀಕ್ಷಕರೇ. ಅದೇ 3 ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ 20,000 ರೂಪಾಯಿ 10 ಗ್ರಾಮ್ ಮೇಲೆ ಬಂಗಾರದ ಮೇಲೆ ಇಳಿಕೆ ಆಗಿದೆ. 1,62,000 ರೂಪಾಯಿ ತನಕ ಹೋಗಿತ್ತು ಬೆಲೆ. ಆದ್ರೆ ಈಗ 1,43,000 ರೂಪಾಯಿ ಆಗಿದೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಕೂಡ ಇರೋದ್ರಿಂದ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಸ್ವಲ್ಪ ವೇಟ್ ಕೂಡ ನೀವು ಮಾಡಬಹುದು ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.